ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ. ಸಾಮಾಜಿಕ ಜಾಲತಾಣಗಳು ಕೇವಲ ಪುಂಡ ಪೋಖರಿಗೆ ಪುಂಡಾಟದ ತಾಣವಾಗಿ ಬಿಟ್ಟಿದೆ. ಅಶ್ಲೀಲ ಮೆಸೇಜ್, ಕೆಟ್ಟ ಕಮೆಂಟ್ ಹಾಕಿಕೊಂಡು ಕಮೆಂಟಾಸರರು ಅಟ್ಟಹಾಸ ಮೆರೆದಿದ್ದಾರೆ. ಕಾಂತಾರದ ಕರಕತ್ತಿಗೆ ಕಾಡಿದಂತಹ ಸೋಷಿಯಲ್ ಮೀಡಿಯಾ ಕಿರಾತಕರು ಇದೀಗ ಮತ್ತೊಬ್ಬ ನಟಿಯ ಬೆನ್ನು ಬಿದ್ದಿದ್ದಾರೆ. ಬಹುಭಾಷಾ ನಟಿ ಅನುಪಮಾ ಪರಮೇಶ್ವರನ್ ಅವರ ಫೋಟೋ ಫಾರ್ಮ್ ಮಾಡಿ ಕಿರುಕುಳವನ್ನ ನಡೆಸಿದ್ದಾರಂತೆ. ಹಾಗಿದ್ರೆ ಈ ಒಂದು ಕೆಲಸವನ್ನ ಮಾಡ್ತಿರೋದು ಯಾರು? ಈ ಬಗ್ಗೆ ಅವರ ಅಭಿಪ್ರಾಯ ಏನಿದೆ? ಬನ್ನಿ ನೋಡ್ತಾ ಹೋಗೋಣ. ಅನುಪಮಾ ಪರಮೇಶ್ವರನ್ ಬಹುಭಾಷಾ ನಟಿ, ನಟ ಸಾರ್ವಭೌಮನ ಸುಂದರಿ. ಆದ್ರೀಗ ಈ ನಟಿಗೆ ಸೋಷಿಯಲ್ ಮೀಡಿಯಾದಿಂದ ಟೆನ್ಷನ್ ಹೆಚ್ಚಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸೈಬರ್ ವಂಚಕರು ಅನುಪಮಾಗೆ ಇನ್ನಿಲ್ಲದ ಕಿರುಕುಳವನ್ನ ನೀಡುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಶೂರರ ಅಟ್ಟಹಾಸವನ್ನ ನೋಡಿ ನಟಿ ಬೆಚ್ಚಿ ಬಿದ್ದಿದ್ದಾರೆ. ಕಾಂತಾರ ಕನಕವತಿ ನಟಿ ರುಕ್ಮಿಣಿ ವಸಂತ್ಗೆ ಸೈಬರ್ ಕಳ್ಳರ ಕಾಟ ಕೊಟ್ಟಿದ್ರು. ಇದೀಗ ರುಕ್ಮಿಣಿ ಹೆಸರಿನಲ್ಲಿ ಹಲವರಿಗೆ ವ್ಯಕ್ತಿಯೊಬ್ಬ ಕರೆ ಮತ್ತು ಮೆಸೇಜ್ ಮಾಡಿರುವುದು ಬೆಳಕಿಗೆ ಬಂದಿತ್ತು. ಇದರ ಬೆನ್ನಲ್ಲೇ ಬಹುಭಾಷಾ ನಟಿ ಅನುಪಮಾ ಪರಮೇಶ್ವರನ್ಗೆ ಸೋಷಿಯಲ್ ಮೀಡಿಯಾ ಮೂಲಕ ಕಿರುಕುಳ ಕೊಡ್ತಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಅನುಪಮಾ ಫೋಟೋ ಮಾರ್ಫ್ ಮಾಡಿ ಫೇಕ್ ಅಕೌಂಟ್ನಲ್ಲಿ ಮಾನಹಾನಿ ಪೋಸ್ಟ್ ಹಾಕ್ತಾ ಇದ್ದಾರೆ. ಇನ್ನು ಅನುಪಮಾ ಪರಮೇಶ್ವರನ್ಗೆ ಸೋಷಿಯಲ್ ಮೀಡಿಯಾ ಮೂಲಕ ಕಾಡುತ್ತಿರೋದು ಪುರುಷರಲ್ವಂತೆ. ಸುಮಾರು 22 ವರ್ಷದ ಯುವತಿ ನಟಿಯ ಮಾನಹರಣಕ್ಕೆ ಏಕೆ ಮುಂದಾಗಿದ್ದು ಅವರ ಫೋಟೋವನ್ನ ಹೇಗಂದ್ರೆ ಹಾಗೆ ಮಿಸ್ಯೂಸ್ ಮಾಡಿಕೊಂಡು ಪೋಸ್ಟ್ಗಳನ್ನ ಹಂಚ್ತಾ ಇದ್ದಾರಂತೆ. ಇನ್ನು ಜಾಲತಾಣದಲ್ಲಿ ಹಲವು ಅಕೌಂಟ್ಗಳನ್ನ ತೆರೆದು ಯುವತಿಯಿಂದ ಈ ಒಂದು ಕೃತ್ಯವನ್ನ ಮಾಡಲಾಗಿದೆಯಂತೆ. ಎಲ್ಲ ಅಕೌಂಟ್ನಲ್ಲೂ ಅನುಪಮಾ ಬಗ್ಗೆ ಅವಹೇಳನಕಾರಿ ಸುಳ್ಳು ಪೋಸ್ಟ್ ಹಾಕ್ತಿದ್ದಾರೆ. ಇನ್ನು ನಟಿ ಅನುಪಮಾ ಫೋಟೋಗಳನ್ನ ಮಾರ್ಫ್ ಮಾಡಿ ಕೆಟ್ಟದ್ದಾಗಿ ಬಳಕೆ ಕೂಡ ಮಾಡಿಕೊಳ್ಳಲಾಗ್ತಿದೆಯಂತೆ. ಸುಳ್ಳು ಪೋಸ್ಟ್ಗಳನ್ನ ಮಾಡಿ ನಟಿಯ ಕುಟುಂಬಸ್ಥರಿಗೆ ಹಾಗೆ ಅವರ ಗೆಳೆಯರಿಗೆ ಟ್ಯಾಗ್ ಮಾಡಿ ಕಿರುಕುಳವನ್ನ ನೀಡಲು ಮುಂದಾಗಿದ್ದಾರೆ. ಇನ್ನು ಕೇರಳದ ಸೈಬರ್ ಕ್ರೈಮ್ ಪೊಲೀಸರಿಗೆ ಅನುಪಮಾ ಪರಮೇಶ್ವರನ್ ದೂರನ್ನ ದಾಖಲಿಸಿದ್ದು ಅವರು ಈಗ ತನಿಖೆಯನ್ನ ಮುಂದುವರೆಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಸದ್ಯ ಅನುಪಮಾಗೆ ಯಾವ ರೀತಿಯಾಗಿ ಕಿರುಕುಳ ನೀಡಲಾಗ್ತಿದೆ. ಸದ್ಯ ಅನುಪಮಾ ಅವರು ನೀಡಿರುವಂತಹ ದೂರನ್ನ ಆಧರಿಸಿ ಸೈಬರ್ ಕ್ರೈಮ್ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ಇನ್ನು ಈ ರೀತಿಯ ಕೃತ್ಯ ಮಾಡೋರು ಯುವತಿಯರೇ ಆಗಿರಲಿ ಅಥವಾ ಯುವಕರೇ ಆಗಿರಲಿ, ಅವರಿಗೆ ತಕ್ಕ ಶಾಸ್ತಿ ಆಗಬೇಕು. ಮಾನಹರಣ ಮಾಡುವವರು ಸೋಷಿಯಲ್ ಮೀಡಿಯಾ ಶೂರರಿಗೆ ಪೊಲೀಸರು ತಕ್ಕ ಪಾಠ ಕಲಿಸಬೇಕಿದೆ. ಇನ್ನು ಪೊಲೀಸರು ಈ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕಿದೆ.